ಸಣ್ಣ ಉದ್ಯಮಿಗಳನ್ನು ಮತ್ತು ಗೃಹೋತ್ಪನ್ನಗಳನ್ನು ಪ್ರೋತ್ಸಾಹಿಸುವ ಹಾಗೂ ಬೆಂಬಲಿಸುವ ನಿಟ್ಟಿನಲ್ಲಿ ದಾಂಡೇಲಿಯ ಜಿಸಿ ರೋಟರಿ ಕ್ಲಬ್, ಕುಂದಾಪುರದ ಬೆನಕ ಇವೆಂಟ್ಸ್ ಮತ್ತು ಅಂಕೋಲಾದ ಶ್ರೀ ಗುರುರಾಘವೇಂದ್ರ ಇವೆಂಟ್ಸ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ 3 ದಿನಗಳ ಬೃಹತ್ ಆಹಾರ ಮೇಳ ಮತ್ತು ಸ್ವದೇಶಿ ಮೇಳ ದಾಂಡೇಲಿಯ ಜನರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗುತ್ತಿದೆ. ದಾಂಡೇಲಿಯ ವಿದ್ಯಾಧಿರಾಜ ಸಭಾಭವನದಲ್ಲಿ ನಡೆಯುತ್ತಿರುವ ಈ ಮೇಳದಲ್ಲಿ ವಿಶೇಷವಾಗಿ ಇಳಕಲ್ ಹಾಗೂ ಖಾದಿ ಸೀರೆಗಳು, ಅಲಂಕಾರಿಕ ವಸ್ತುಗಳು, ಗೃಹ ಬಳಕೆ ವಸ್ತುಗಳು, ಬಿದಿರಿನ ಉತ್ಪನ್ನಗಳು, ದೀಪಾಲಂಕೃತ ಮಣ್ಣಿನ ಮಡಕೆಗಳು, ಹಲಸಿನ ಹಣ್ಣಿನ ಜಾಮ್, ಹಲಸಿನ ಉಪ್ಪಿನಕಾಯಿ, ಹುಣಸೆ ಹುಳಿ ಚಟ್ನಿ, ಅಪ್ಪೆ ಮಿಡಿ ಚಟ್ನಿ, ಹಲಸಿನ ಸಾಫ್ಟಿ, ನ್ಯಾಚುರಲ್ ಐಸ್ ಕ್ರೀಮ್, ಮಣ್ಣಿನ ಆಭರಣಗಳು, ಉತ್ತರ ಭಾರತದ ಆಹಾರಗಳು, ಗೋವಾದ ಹೆಸರಾಂತ ಚಾಕೊಲೇಟ್, ಸ್ಟ್ರಾಬೆರಿ ತಿನಿಸುಗಳು, ಮಾವಿನ ಹಣ್ಣಿನ ಸ್ವೀಟ್ ಉಪ್ಪಿನಕಾಯಿ, ಸುಂದರ ಶಿಲಾಮೂರ್ತಿಗಳು, ಬ್ಯೂಟಿ ಪ್ರಾಡಕ್ಟ್ ಮತ್ತು ಬ್ಯಾಗ್, ಸದಭಿರುಚಿಯ ಪುಸ್ತಕಗಳ ಮಳಿಗೆಗಳು ಎಲ್ಲರ ಗಮನ ಸೆಳೆಯುತ್ತಿದೆ. ಈ ಮೇಳದಲ್ಲಿ ಹಲಸಿನ ಹಣ್ಣಿನ ಜಿಲೇಬಿ ಹಾಗೂ ಹೋಳಿಗೆ ಮತ್ತು ಇನ್ನಿತರ ತಿಂಡಿ ತಿನಿಸುಗಳನ್ನು ಲೈವ್ ಆಗಿ ತಯಾರು ಮಾಡಿಕೊಡಲಾಗುತ್ತಿದ್ದು ಜನರು ಇದರ ಸವಿಯನ್ನು ಸವಿಯುತ್ತಿದ್ದಾರೆ. ಮೇಳದಲ್ಲಿ ಹಲಸು, ಮಾವಿನ ಗಿಡಗಳು, ಹೂವಿನ ಗಿಡಗಳು, ತರಕಾರಿ ಬೀಜಗಳು, ಮಾವು ಹಾಗೂ ಹಲಸಿನ ಹಣ್ಣುಗಳು ಮತ್ತು ಅನೇಕ ಗಿಡಗಳು ಕೂಡ ದೊರೆಯುತ್ತಿದ್ದು ಜಾತ್ರೆಯೋಪಾದಿಯಲ್ಲಿ ಜನ ಸೇರುತ್ತಿದ್ದಾರೆ. ಇನ್ನು ಈ ಬೃಹತ್ ಆಹಾರ ಹಾಗೂ ಸ್ವದೇಶಿ ಮೇಳವನ್ನು ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರು ಉದ್ಘಾಟಿಸಿದರು. ಸಂಯುಕ್ತ ಆಶ್ರಯದಲ್ಲಿ ಸ್ವದೇಶಿ ಮೇಳ ರೋಟರಿ ಕ್ಲಬ್ನ ಕಾರ್ಯಕ್ರಮ ಸಂಯೋಜಕ ಎಸ್ ಪ್ರಕಾಶ್ ಶೆಟ್ಟಿ ಪ್ರಾಸ್ತಾವಿಕ ಮಾತನಾಡಿದರು. ಇಲ್ಲಿ ಪ್ರದರ್ಶನ ಮತ್ತು ಸೇಲ್ ಅನ್ನು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರ ಇದಕ್ಕೆ ಬೇಕು. ಗಣೇಶ್ ಶೆಟ್ಟಿ ಮತ್ತು ಗಣೇಶ್ ಗುಣಗ್ ಅವರು ಬಹಳಷ್ಟು ಎಫರ್ಟ್ ಅನ್ನು ಹಾಕಿದ್ದಾರೆ. ಇಲ್ಲಿ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಮಳೆಯ ಒಂದು ಹೆದರಿಕೆಯಿಂದ ನಾವು ಹಾಲ್ ಅಲ್ಲಿ ಮಾಡುವಂತ ಪರಿಸ್ಥಿತಿ ಬಂತು. ಇಲ್ಲಾಂದ್ರೆ ಗ್ರೌಂಡ್ ಅಲ್ಲಿ ಇನ್ನೂ ಚಂದವಾಗಿ ಅದನ್ನ ಪ್ರಿಪರೇಷನ್ ಮಾಡಬಹುದಿತ್ತು. ಅನಿವಾರ್ಯವಾಗಿ ಮಳೆ ಫ್ರೀಕ್ವೆಂಟ್ ಆಗಿ ಬರ್ತಾ ಇರೋದ್ರಿಂದ ಹೆದರ್ಕೊಂಡು ನಾವು ಇಲ್ಲಿ ಇಟ್ಟಿದ್ದೇವೆ. ಸ್ವಲ್ಪ ನಿಮಗೆ ಕಂಜೆಷನ್ ಆಗಬಹುದು, ಅದನ್ನ ಸರಿಪಡಿಸಿಕೊಂಡು ಇದರ ಸ್ವಾದವನ್ನ ಪಡಿಬೇಕಂತ ಹೇಳಿ ನಾನು ಕೇಳಿಕೊಳ್ತೇನೆ. ಇನ್ನು ಕಾರ್ಯಕ್ರಮ ಸಂಘಟಕ ಬೆನಕ ಇವೆಂಟ್ಸ್ ನ ಗಣೇಶ್ ಶೆಟ್ಟಿ ಕಾರ್ಯಕ್ರಮ ಸಂಘಟನೆಯ ವಿಶೇಷತೆ ಬಗ್ಗೆ ತಿಳಿಸಿದರು. ಇನ್ನು ರೋಟರಿ ಕ್ಲಬ್ ಅಧ್ಯಕ್ಷ ಅಶುತೋಷ್ ಕುಮಾರ್ ರಾಯ್ ಸ್ವಾಗತಿಸಿದರೆ ರೋಟರಿ ಹಿರಿಯ ಸದಸ್ಯ ಆರ್ಪಿ ನಾಯ್ಕ್ ರೋಟರಿ ಪ್ರತಿಜ್ಞಾ ವಿಧಿ ಬೋಧಿಸಿದರು. ರೋಟರಿ ಕಾರ್ಯದರ್ಶಿ ಮಿಥುನ್ ನಾಯ್ಕ್ ವಂದಿಸಿದರು. ಸೋಮಶೇಖರ್ ಎಸ್ ನಿರೂಪಿಸಿದರು. ವೇದಿಕೆಯಲ್ಲಿ ವಿದ್ಯಾಧಿರಾಜ ಸಭಾಭವನ ಸಮಿತಿ ಅಧ್ಯಕ್ಷ ಜನಾರ್ದನ್ ಪ್ರಭು, ಅಂಕೋಲಾದ ಶ್ರೀ ಗುರುರಾಘವೇಂದ್ರ ಇವೆಂಟ್ಸ್ ನ ಮುಖ್ಯಸ್ಥರಾದ ಗಣೇಶ್ ಗುನಗಾ ಮುಂತಾದವರು ಇದ್ದರು. ರೋಟರಿ ಪ್ರಮುಖರಾದ ಡಾಕ್ಟರ್ ಎಸ್.ಎನ್. ದಪೇದಾರ್, ಸುಧಾಕರ್ ಶೆಟ್ಟಿ, ಶೇಖರ್ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು. ಮೇಲೆ ಫಾರ್ವರ್ಡ್ ಆಗಿದೆ ಅಂತ ಹೇಳಿ ಅದಕ್ಕೆ ಕಾರಣ ನಮ್ಮ ದಾಂಡೇಲಿಯವರು, ಹಾಗೆ ಪತ್ರಕರ್ತರು. ಬಹುಶಃ ಎಲ್ಲಾ ಪೇಪರ್ ಅಲ್ಲೂ ಕೂಡ ನಮ್ಮ ಭಟ್ಕಳದಿಂದ ಫೋನ್ ಮಾಡಿದ್ರು ಒಬ್ರು, ನಿಮ್ಮ ಇಲ್ಲಿ ದಾಂಡೇಲಿ ಮೇಳ ಆಗ್ತದೆ ಭಟ್ಕಳದವರೆಗೆ ಗೊತ್ತಾಗಿದೆ. ಅಲ್ಲಿವರೆಗೆ ಬಹುಶಃ ಕರಡು ಮುಂಜಾವಾಗಿರ್ಬೋದು, ಅದಕ್ಕೆ ವಿಜಯ ಕನ್ನಡ, ವಿಜಯವಾಣಿ ಎಲ್ಲಾ ಪೇಪರ್ ಅಲ್ಲೂ ಕೂಡ ಪ್ರಚಾರ ಕೊಟ್ಟಿದ್ರಿ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಬ್ಬರು ಮೇನ್ ಆಗಿ ಹೇಳ್ಬೇಕಂದ್ರೆ ಒಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋ ಎಷ್ಟು ಪ್ರಚಾರ ಆಗಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ. ಎಲ್ಲೆಲ್ಲ ಹೋಗಿದೆ ದಾಂಡೇಲಿ ಬಿಟ್ಟು ಹೊರಗೆ ಹೋಗಿ ಎಲ್ಲೆಲ್ಲ ಹೋಗಿದೆ. ಆ ವಿಡಿಯೋ ಮಾಡಿದವರ ಹೆಸರು ಗೊತ್ತಿಲ್ಲ ನಂಗೆ. ಒಬ್ರಿಬ್ರು ಹೆಸರು ಗೊತ್ತಿದೆ ಅಷ್ಟೇ. ಒಬ್ರು ನಿಮ್ಮ ವೈಫ್ ಇರ್ಬೇಕು, ಇನ್ನೊಬ್ರು ರೇಷ್ಮಾ ಶೆಟ್ಟಿ ಅಂತ ಹೇಳಿ. ಹಾಗೆ ಇನ್ನು ಕೆಲವರು ವಿಡಿಯೋ ಮಾಡಿದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳು.